ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಳ್ಳಾಲ ತಾಲೂಕು ಪಂಚಾಯತ್ 300 ಗ್ರಾಮ ಪಂಚಾಯತ್ ಜಂಟಿ ಆಶ್ರಯದಲ್ಲಿ ಉದ್ಘಾಟನೆಗೊಳ್ಳಲಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ 300 ಇದರ ಉದ್ಘಾಟನೆಯ ಈ ಒಂದು ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಈ ಒಂದು ಸಭಾಭವನ ಉದ್ಘಾಟನೆ ಮಾಡಿ ಸಮಾಜಕ್ಕೆ ಅರ್ಪಿಸಿದಂತಹ ನಮಗೆ ಅತ್ಯಂತ ಗೌರವಿತು ನಮಗೆ ಹಿರಿಯರಾಗಿರುವಂತಹ ಈ ಒಂದು ಸಮುದಾಯದ ನೇತೃತ್ವರಾಗಿರುವಂತಹ ಮೈಲಾರಣ್ಣನವರೇ, ವೇದಿಕೆ ಮೇಲೆ ಸಭಾ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅಂತ ಬಾಂಡ್ರವರೇ, ಉಪಾಧ್ಯಕ್ಷರು ಸನ್ಮಿತ ಅಂತ ಮಾಬಲ್ ದಬ್ಬೆಲ್ರವರೇ, ನಮ್ಮ ಮಾಬಲ್ ದಬ್ಬೆಲಿ ಮಾರವರೇ, ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ನೂತನ ಮುಖ್ಯ ನಿರ್ವಹಣಾ ಅಧಿಕಾರಿಯಾಗಿರುವಂತಹ ವಿನಾಯಕ್ ಕರ್ಬರ್ ರವರೇ, ನಮ್ಮ ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ಅಧ್ಯಕ್ಷ ಆಗಿರುವಂತಹ ಮಮತಾ ಗಟ್ಟಿರವರೇ, ಮೂಡದ ಅಧ್ಯಕ್ಷರಾಗಿರುವಂತಹ ಸದಾಶಿವ್ ಉಳ್ಳಾಲ್ ಅವರೇ, 300 ಚರ್ಚ್ ಧರ್ಮಗಳಂತಹ ರೆವರೆಂಡ್ ಫಾದರ್ ಜಯಪ್ರಕಾಶ್ ಅವರೇ, ಈ ಊರ ಗೌರವಂತಹ ಮಾದಪ್ಪಣ್ಣನವರೇ, ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾದಂಥ ಧನಲಕ್ಷ್ಮಿ ಗಟ್ಟಿರವರೇ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಂತ ವಿಲ್ಮರ್ ಅವರೇ, ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ಅಂತ ರಫೀಕ್ ಅಮ್ಲಮೋಗರ್ ಅವರೇ, ಗ್ರಾಮ ಪಂಚಾಯತ್ನ ಹಿರಿಯ ಸದಸ್ಯ ಅಂತ ಮುಸ್ತಫರ್ ಅವರೇ, ನಮ್ಮ ಈ ಊರಿನ ಈ ಒಂದು ವಾರ್ಡಿನ ಸದಸ್ಯ ಅಂತ ಬಾಬು ಶೆಟ್ಟರ್ ಅವರೇ, ಸುರೇಖರ್ ಅವರೇ, ಲೀಲಾವತಿರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಆಗಿರುವಂತಹ ಗುರುದತ್ ಅವರೇ, ಯೋಜನಾ ಜಯರಾಮ್ರವರೇ, ನಮ್ಮ ಪರಿಸರ ಪಂಗಡದ ಜಿಲ್ಲಾ ಅಧ್ಯಕ್ಷ ಆಗಿರುವಂಥ ದಿನೇಶ್ ಮೂಲೂರ್ ಅವರೇ, ಬೊಲ್ಯಾರ್ನ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಆಗಿರುವಂತಹ ರಮೇಶ್ ಶೆಟ್ಟಿ ಮತ್ತು KSRTC ಮಾಜಿ ಡೈರೆಕ್ಟರ್ ಆಗಿರುವಂತಹ ರಮೇಶ್ ಶೆಟ್ಟಿ ಬೊಲ್ಯಾರ್ ಅವರೇ, ಇವತ್ತು ನಮ್ಮ ಪ್ರಾರ್ಥನಾ ಪ್ರಾರಂಭದ ನಮ್ಮ ಗೌರವ ಅಂತ ತಿಮ್ಮಕ್ಕರ್ ಅವರೇ, ಅದೇ ರೀತಿ ಆಯ್ತು ಪುರಾಣ ಇದು MC ಅಂತೀನಿ ನನ್ನ ಈ ಒಂದು ಇಲಾಖೆ ಇಲ್ಲಿಯ PDO ಆಗಿರುವಂತಹ ಶ್ರೀಕಾಂತ್ ಅವರೇ, ಮುಂದಿರುವ ಎಲ್ಲ ನಮ್ಮ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಖಂಡರೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ಸದಸ್ಯರುಗಳೇ, ಮಾಜಿ ಸದಸ್ಯರುಗಳೇ, ಈ ಒಂದು ಪ್ರದೇಶ ಸಮುದಾಯದ ಯುವಕ ಸನ್ಮಿತ್ರರೇ, ಬಂಧು ಭಗಿನಿಯರೇ, ಇಲಾಖೆ ಅಧಿಕಾರಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಬಹುದಿಗಳ ಕನಸನ್ನು ಬಹುಶಃ ಒಂದು ಹಂತಕ್ಕೆ ಇವತ್ತು ನಾನು ಬಂದು ಕನಸು ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಲ್ಫೀರ್ ಅವರು ಮತ್ತು ಅಧ್ಯಕ್ಷರು ಮೊನ್ನೆ ಫೋನ್ ಮಾಡಿದಾಗ ರಾತ್ರಿ ನಾನು ಹೇಳಿದೆ ಸ್ವಲ್ಪ ದಿವಸ ಮುಂದೆ ಹೋಗಲಿ, ನನ್ನ ಕೂಡ ಅಧಿವೇಶನ ಮತ್ತೆ ಡೆಲ್ಲಿಗೆ ಹೋಗ್ಬೇಕು ಅರ್ಜೆಂಟ್, ಇಲ್ಲ ಈ ಒಂದು ದಿವಸ ಬರಲೇಬೇಕು, ಬೇರೆ ಬೇರೆ ಹಬ್ಬಗಳು ಬರ್ತದೆ, ಆ ಸಮುದಾಯದವರಿಗೆ ಬೇರೆ ಬೇರೆ ಹಬ್ಬಗಳು ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಅದಕ್ಕಾಗಿ ನಾವು ಅದನ್ನು ಆದಷ್ಟು ಬೇಗ ಮಾಡಿ ಬಿಡುವ ಅಂತ ಹೇಳಿದಾಗ ನಾನು ಹೇಳಿದೆ 1 ಗಂಟೆಗೆ ನಾನು ಇದ್ದೇನೆ, 1:30 ಗಂಟೆಗೆ ಫ್ಲೈಟ್ ನನಗೆ ಹೋಗಬೇಕು, ಬೆಳಿಗ್ಗೆ ಬಂದು ಮುಟ್ಟಿ 2 ಕಾರ್ಯಕ್ರಮ ಆಯ್ತು ಅಂತ ಹೇಳಿ ನಾವು ಅದನ್ನು ಫಿಕ್ಸ್ ಮಾಡಿದ್ದೆವು. ನನಗೆ ಬಹಳ ಸಂತೋಷ ಅಂತ ಹೇಳಿದರೆ BR ಅಂಬೇಡ್ಕರ್ ಹೆಸರಲ್ಲಿ ಇವತ್ತು ಇಟ್ಟು ಬರೀ BR ಅಂಬೇಡ್ಕರ್ ಹೆಸರು ಮಾತ್ರ ಅಲ್ಲ, ಅವರ ತತ್ವ ಆದರ್ಶಗಳನ್ನು ಯುವ ಪೀಳಿಗೆ, ವಿದ್ಯಾರ್ಥಿ ಸಮುದಾಯ ಮತ್ತು ಭವಿಷ್ಯದ ಜನಾಂಗಕ್ಕೆ ವರ್ಗಾಯಿಸುವಂಥ ಕಾರ್ಯಕ್ರಮ ಕೂಡ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಬಹುಶಃ ಅಂಬೇಡ್ಕರ್ ಅವರ ತತ್ವವನ್ನು ನೋಡಿಕೊಂಡು ನಾವು ಸಂತೋಷ ಪಡೆದಲ್ಲ, ಅವರಾಗಿ ನಾವು ಕೂಡ ಆಗಬೇಕು, 100ಕ್ಕಲ್ಲದೆ ಇದು ಸ್ವಲ್ಪ ಮಟ್ಟಿಗೆ ನಾವು ಆಗಬೇಕು. ಅವರ ರೀತಿ ಭವಿಷ್ಯ ದಿನಗಳಲ್ಲಿ ಈ ದೇಶದ ಮತ್ತು ವಿಶ್ವ ಸಂಪತ್ತಾಗಿ ನಾವು ಇವತ್ತು ಆಗುವಂಥ ಒಂದು ಅವಕಾಶವನ್ನು ಎಲ್ಲ ಯುವ ಜನಾಂಗ ಇವತ್ತು ಹಮ್ಮಿಕೊಳ್ಬೇಕು. ಅತ್ಯಂತ ಕಷ್ಟ ಕಾಲದಲ್ಲಿ ಕೂಡ ಅವತ್ತಿನ ಒಂದು ಪರಿಸ್ಥಿತಿಯಲ್ಲಿ, ಅವತ್ತಿನ ಕಾಲಘಟ್ಟದಲ್ಲಿ ಇಷ್ಟು ಹಕ್ಕುಗಳು ಯಾರಿಗೂ ಕೂಡ ಇರಲಿಲ್ಲ. ಅವತ್ತಿನ ಕಾಲಘಟ್ಟದಲ್ಲಿ ಅವರು ಶಿಕ್ಷಣ ಪಡಲಿಕ್ಕೆ ಪಟ್ಟಂಥ ಕಷ್ಟ, ಅಥವಾ ಅವರಿಗೆ ಈ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮ ಹೋಗಲಿಕ್ಕೆ ಇದ್ದಂಥ ಕಷ್ಟ, ಅಲ್ಲಿರುವಂಥ ಒಂದು ಆರ್ಥಿಕದ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆಯನ್ನು ಕೂಡ ಮೀರಿ ಇವತ್ತು ಅತ್ಯಂತ ವಿಶ್ವದಲ್ಲಿ ಇವತ್ತು ಆದರಿಸಪಡುವಂತಹ ಮತ್ತು ಗೌರವ ಕೊಡುವ ವ್ಯಕ್ತಿತ್ವ ಇವತ್ತು BR ಅಂಬೇಡ್ಕರ್ ಇವತ್ತು ತೆಗೆದುಕೊಳ್ಳಬಹುದಾದರೆ ಈ ದೇಶದಲ್ಲಿ ಇವತ್ತು ಸರ್ವರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಿ ಅದು ಜೀವನ ಚರಿತ್ರೆ, ಆ BR ಅಂಬೇಡ್ಕರ್ ಜೀವನ ಚರಿತ್ರೆ ತೋರಿಸಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಆ ವ್ಯಕ್ತಿತ್ವ ರೂಪುಗೊಂಡ ಅವಕಾಶ ಸರ್ವರಿಗೂ ಕೂಡ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾಕೆಂತ ಹೇಳಿದರೆ ಭಾರತ ದೇಶ ಅಂತ ದೇಶ ವಿಶ್ವದಲ್ಲಿ ಯಾವುದೇ ದೇಶಕ್ಕೆ ಹೋದರೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ನಾನಿವತ್ತು ವಿಶ್ವದ ಹಲವಾರು ದೇಶಕ್ಕೆ ಹೋಗಿದ್ದೇನೆ, ಇನ್ನು ಕೂಡ ಬರುವ ತಿಂಗಳು ಮತ್ತೆ ಎಲ್ಲೆಂಟು ದೇಶಕ್ಕೆ ನನಗೆ ಹೋಗಲಿಕ್ಕೆ ಇದೆ. ಅದು ಯಾವುದೇ ದೇಶಕ್ಕೆ ಹೋದರೂ ಕೂಡ ನಮ್ಮ ದೇಶ ಎಲ್ಲಿ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಬೇರೆಲ್ಲ ದೇಶದಲ್ಲಿ 1 ಹಬ್ಬ 2 ಹಬ್ಬ 3 ಹಬ್ಬ ಮತ್ತೆ ಮುಗಿಯಿತು, ಮತ್ತೆ ಜನರಿಗೆ ಏನು ಮಾಡೋದು ಗೊತ್ತಾಗೋದಿಲ್ಲ. ಇಲ್ಲಿ ಆಗಿಲ್ಲ, ನಮಗೆ ದಿವಸಕ್ಕೆ 3 ಹಬ್ಬ 5 ಎಷ್ಟು ಕಾರ್ಯಕ್ರಮ ಜನ ಸೇರಿಸಲಿಕ್ಕೆ ಒಟ್ಟಾಗಲಿಕ್ಕೆ
ಇಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಹಲವಾರು ಜಾತಿ, ಹಲವಾರು ವರ್ಗ, ಹಲವಾರು ಧರ್ಮಗಳು, ಹಲವಾರು ಸಂಸ್ಕೃತಿಗಳು, ಆಚಾರ ಎಲ್ಲವೂ ಕೂಡ ಇದು ಸೇರಿದಂತಹ ದೇಶ ಅದು ಭಾರತ ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಜಾತಿ ಮತ್ತು ಎಲ್ಲ ವರ್ಗದವರು ಇವತ್ತು ಬೇರೆ ನಮಗೆ ಅದೇ ಸ್ವಾತಂತ್ರ್ಯ ಸಿಕ್ಕುವಂಥ ಸಂದರ್ಭದಲ್ಲಿ ಬೇರೆ ದೇಶದವರು ಹೇಳಿದಂತೆ ಇವರು ಸ್ವಾತಂತ್ರ್ಯ ಕೊಡೋದು ಬೇಡ, ಇಂಗ್ಲೀಷ್ ಹೇಳಿದಂತೆ ಇದು ಸಾಧ್ಯವಿಲ್ಲ, ಇವರಿಗೆ ಅದು ಒಗ್ಗಟ್ಟಾಗಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಬಹುಶಃ ಇದು ಆಗಲಿಕ್ಕಿಲ್ಲ ಅಂತ ಹೇಳಿ ಭಾಳ ಒಂದು ಆಲೋಚನೆ ಬೇರೆ ಕೆಲವೇ ವರ್ಷದಲ್ಲಿ ಇದು ಚಿತ್ರವಾದಂಥ ಪರಿಸ್ಥಿತಿ ಆಗ್ತದೆ ಅಂತ ಹೇಳಿ ಬ್ರಿಟಿಷರ ಅವತ್ತು ಸ್ವಾತಂತ್ರ್ಯ ಕೊಡುವಾಗ ಆಲೋಚನೆ ಮಾಡಿ ಭಾಳ ಮಾತನಾಡಿದ್ರು. ಅದು ಏನಾವತ್ತು ಬ್ರಿಟಿಷರು ಅವತ್ತು ಆಲೋಚನೆ ಮಾಡಿ ಎನಿಸಿದ್ರ ಅದು ಸುಳ್ಳಾಗಿಸಿ ಇವತ್ತು ಕೂಡ ಭಾರತ ದೇಶ ಒಗ್ಗಟ್ಟಾಗಿದ್ದರೆ ಅದು BR ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಭಾರತ ದೇಶದ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಈ ದೇಶದ ಬಡವರು, ಈ ದೇಶದ ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ರೈತರು, ಕೃಷಿಕರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಮಹಿಳೆಯರು, ನಿರ್ಗತಿಕರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡೋದಾದ್ರೆ ಅದು ನಮ್ಮ ಪ್ರಧಾನಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, MLAಗಳನ್ನ, ಮಂತ್ರಿಗಳನ್ನ, MP ಗಳನ್ನ ನೋಡಿ ಅಲ್ಲ, BR ಅಂಬೇಡ್ಕರ್ ಬರೆದಂಥ ಸಂವಿಧಾನ ಕೈಯಲ್ಲಿ ಹಿಡಿದುಕೊಂಡು ಓಡಾಡ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ ತಕ್ಷಣ ನೀವು ಹೇಳ್ತೀರಿ ನಮಗೆ ಸಂವಿಧಾನ ನಮ್ಮ ಹಕ್ಕಿದೆ ಅಂತ ಹೇಳಿ ಒಂದು ಮಾತು ಬರ್ತದೆ. ಅದು ಈ ದೇಶದ ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೆಚ್ಚು ಕಮ್ಮಿ ಆದ ನಮ್ಮ ಹಕ್ಕಿದೆ, ನಮ್ಮ ಸಂವಿಧಾನದ ಹಕ್ಕಿದಂಥ ಮಾತನ್ನೇ ಆ ಸಂವಿಧಾನ ಬರೆದಂತಹ ಆ ಪುಸ್ತಕ ಅಂತ ಹೇಳಿದ್ರೆ BR ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅದು ಬರೆದಂಥ ಪುಸ್ತಕ ಮಾತ್ರ ಅಲ್ಲ, ನಮ್ಮ ಈ ದೇಶದಲ್ಲಿರುವಂಥ ಎಲ್ಲ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಆರೋಗ್ಯ ಎಲ್ಲ ಇರುವಂಥ ಸಮಸ್ಯೆಗೆ ಅದು ಕೊಟ್ಟಂತ ದೊಡ್ಡ ಮಟ್ಟದ ಔಷಧ ಅಂತ ಹೇಳಲಿಕ್ಕೆ ಇಟ್ಸ್ ಬುಕ್ ಆಫ್ ಮೆಡಿಸಿನ್, ಔಷಧದ ಗ್ರಂಥ ಇದಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ತಾವು ಸಂವಿಧಾನ ಬಹಳಷ್ಟು ಅರ್ಥ ಮಾಡಿಕೊಂಡು ಅದನ್ನು ಕಲಿತುಕೊಂಡು ಯುವ ಜನಾಂಗಕ್ಕೆ ಅದನ್ನು ಪರಿಚಯ ಮಾಡಿಕೊಂಡು ಅತ್ಯುತ್ತಮವಾದ ಒಂದು ದೇಶ ಪ್ರೇಮ ಮತ್ತು ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ಹೋಗುವ ಒಂದು ವಿಶೇಷವಾದ ಮನೋಭಾವನ ಹಮ್ಮಿಕೊಳ್ಳುವ ಪ್ರತಿ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಬಯಸ್ತೇನೆ. ಈಗಾಗಲೇ ನಿಮಗೆ ಹೇಳಿದಾಗೆ ಈ ಒಂದು ಸಭಾಭವನ ಬಹಳಷ್ಟು ಹಿಂದೆ ನಾನೇ ಬಹುಶಃ ಇದಕ್ಕೆ ಇಲ್ಲಿ ಅಂತಲ್ಲ, ಯಾಕಂತ ಹೇಳಿದರೆ ನಾನು ಬಹುಶಃ ಶಾಸಕರಾದ ಸಂದರ್ಭದಲ್ಲಿ ನಾನು ಎಲ್ಲ ಜಾತ್ರೆಗಳ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ನಾನು 1 ಗಂಟೆ ರಾತ್ರಿ ಬಂಡಿಕೋಟೆಯ ಒಂದು ಕೋರದ ಸ್ಥಾನದ ಕಾರ್ಯಕ್ರಮಕ್ಕೆ ಹೋದೆ. ಅಲ್ಲಿ ಹೋದಾಗ ಈ ನಮ್ಮ ಯಾರು ಇವತ್ತು ಆ ಒಂದು ಧಾರ್ಮಿಕ ಕಾರ್ಯಕ್ರಮದ ನಮ್ಮ ನಡೆಸ್ತಾರ ಅವರು ಅಲ್ಲಿ ಡ್ರೆಸ್ ಮಾಡುವಂಥದ್ದು ಅಥವಾ ಅಲ್ಲಿ ಬಂದವರು ಊಟ ಮಾಡುವಂಥದ್ದು ಬರೀ ಶಾಮಿಯಾನ ಹಾಕಿ ಮಳೆ ಬಂದೆಲ್ಲ ನೀರೊಳಗೆ ಸೋರ್ತಾ ಇತ್ತು. ಸ್ವಲ್ಪ ಜಾಗ ನನಗ ಪ್ರವೀಣ್ ಮುರಳಿ ಅಂತ ನಮ್ಮ ಹತ್ರ ಇಲ್ಲಿದ್ದು, ರವಿ ಅಲ್ಲ, ನಾನು ಕರೆದು ಹೇಳಿದೆ ನಮ್ಗೆ ಯಾಕೆ ಸಮುದಾಯ ಇಲ್ಲಿ ಭವನ ಕಟ್ಟಬಾರ್ದು ಅಂತ ಹೇಳಿ ಪ್ಲ್ಯಾನ್ ಮಾಡಿ ನಾನು ಅನುದಾನ ಬಿಡುಗಡೆ ಮಾಡಿ ಅಲ್ಲಿ ಫಸ್ಟ್ ಸಮುದಾಯ ಭವನ ಇಡೀ ನಮ್ಮ ಇದರಲ್ಲಿ ಒಂದು ಧಾರ್ಮಿಕ ಕ್ಷೇತ್ರದ ಒಂದು ಇವತ್ತು ಆ ಒಂದು ವರ್ಗಕ್ಕೆ ಫಸ್ಟಾಗಿ ನಾವಲ್ಲಿ ಅದನ್ನು ಕಟ್ಟಿದೆವು. ಅದು ಉತ್ತೇಜನ ಆಗಿ ತೊಕ್ಕೋರು ಕಾಪಿಗಾಡೋರು ಬಂದು ನಾವು ಇಲ್ಲಿ ನಮ್ಮ ಇಲ್ಲಿ ಜಾಗ ಅಂತ ಹೇಳಿ ಅಲ್ಲಿಗ ನೋಡಿ 1.5 ಕೋಟಿ ರೂಪಾಯಿಯಲ್ಲಿ ಹಂತವಾಗಿ ಅತ್ಯುತ್ತಮವಾದ ಒಂದು ಕೋರದಬ್ಬ ದೇವಸ್ಥಾನದ ಒಂದು ಇವತ್ತು ಸಭಾಭವನದಲ್ಲಿ ಕಟ್ಟಿಯಾಗಿದೆ. ಸಣ್ಣ ಕಾಯಿಗೆಲ್ಲ ಕುರಿತು ಪ್ರಯೋಜನ ಆಗ್ತದೆ. ಇದನ್ನು ನೋಡಿ ತಲಪಾಡಿಯವರು ಬಂದರು, ತಲಪಾಡಿಯಲ್ಲಿ ಕೂಡ ನಾವಿತ್ತು ಮಾಡಿದ್ದೆ. ಇದನ್ನು ನೋಡಿ ನಮ್ಮ ಕಿನ್ನದ ಸಿರಾಜ್ನವರು ಬಂದು ಕಿನ್ನದಲ್ಲಿ ಹೋಗಿ ನೋಡಿದ್ರೆ ಇಲ್ವಾ ಗೊತ್ತಿಲ್ಲ, ಇದರಲ್ಲಿ ಕಿನ್ಯ ನೋಡಿ ಇದಕ್ಕಿಂತಲೂ ಕೂಡ ಹೊರಗಿಂದ ಚೆಂದಾಗಿದೆ, ಇದಕ್ಕಿಂತಲೂ ಚೆಂದಾಗಿದೆ. ಅಷ್ಟು ಸಣ್ಣ ಜಾಗದಲ್ಲಿ ಅಷ್ಟು ಅದ್ಭುತವಾಗಿ ಅದನ್ನು ಪ್ಲ್ಯಾನ್ ಮಾಡಿ ಇವತ್ತು ಕಟ್ಟಿದ್ದಾರೆ. ಅದಕ್ಕೆ ನಾವು ಎಲ್ಲೆಲ್ಲಿ ಅವಕಾಶ ಇದೆಯಾ ಇದನ್ನೆಲ್ಲ ಮಾಡಿಕೊಡೋದು ಅವಕಾಶ. ಇಲ್ಲಿ ನಾನು ಇಲ್ಲಿ ಮತ್ತು ತಲಪಾಡಿ ನಾನು ಸ್ಯಾಂಕ್ಷನ್ ಮಾಡಿದ್ದೆ. ಸ್ಯಾಂಕ್ಷನ್ ಅದು ಯಾವಾಗ ಸ್ಯಾಂಕ್ಷನ್ ಆಯಿತು 2016, 2017, 2018 ಮುಂಚೆ ಆಯಿತು ಇದರಲ್ಲಿ. ತದನಂತರ 6 ವರ್ಷ ಹಾಗೆ ಬಿದ್ದಿತ್ತು. ನಾನು ಕೂಡ ಬಹುಶಃ ಅದನ್ನು ಇಟ್ಟಿದ್ದೆ, ಯಾಕೆಂದರೆ ಬೇರೆಯವರೆಲ್ಲ ಬಂದಿದ್ದು ಯಾರಾದರೂ ಮಾಡ್ತಾರ ನೋಡು ಅದನ್ನು ಲಕ್ಷ್ಮಿ ಗಟ್ಟಿ ಅಂತ ಮುಂದೆ ವಹಿಸಿಕೊಂಡು ಮಾಡ್ತಾರೆ ಅಂತ ನಾನು ಆಲೋಚನೆಯಲ್ಲೆಲ್ಲ ಇದ್ದೆ. ಬೇರೆ ಬೇರೆ ಜಿಲ್ಲಾ ಸದಸ್ಯರಾಗಿದ್ದು ಏನು ಒಂದು ಕಲ್ಲು ಕೂಡ ಆ ಕಡೆ ಈ ಕಡೆ ಅಲ್ಲಾಗಲಿಲ್ಲ. ಇಡೀ ಬಂದಾಗ ನಾನು ಏನು ಬೇಗ ಹೇಗೆ ಮಾತಾಡಿ ಬಂದರೆ ಇಡೀ ಕಂಪ್ಲೀಟ್ ಮಣ್ಣಿಗಿನ್ನೆಲ್ಲ ಓಕೆ. ಅದಕ್ಕೆ ನಾನು ಬಂದರು. ಬಂದಾಗ ನಾವು ಇದನ್ನು ಹೇಗೆ ರೂಪುಗೊಳ್ಬೇಕನ್ನ ಮನೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಪ್ಲ್ಯಾನ್ ಮಾಡುವಾಗ ಯಾವುದೇ ರೀತಿ ನಾವು ಮುಗಿಸ್ಬೇಕು, ಇದನ್ನು ಚೆನ್ನಾಗಿ ಮಾಡಬೇಕಂತ ಹೇಳಿ ನಾವು ತಾಲೂಕು ಪಂಚಾಯತ್ ತಾಲೂಕು ಪಂಚಾಯತ್ ಇಲ್ಲದಿದ್ದ ಕಾರಣ ಅದನ್ನು ನಾವು ಶಾಸಕರೇ ತೀರ್ಮಾನ ಮಾಡಬೇಕು. ನಾವು ಕೂತ್ಕೊಂಡು ತಾಲೂಕು ಪಂಚಾಯತ್ನಲ್ಲಿ ಇದಕ್ಕೆ ನಾವು AC ಟೈಲ್ಸ್ ಇದನ್ನು ಇಟ್ಟು ಮುಂದೆ ಮುಗಿಸುವ ಪ್ರಯೋಜನ ಆಗುವಂಥ ರೀತಿ ಇವತ್ತು ಆಗುವಂತ ಹೇಳಿ ಇವತ್ತು ನಾವು ಅದನ್ನು ಕಟ್ಟಿ ಇವತ್ತು ನಾವು ಕೊಟ್ಟೊಂದು ವಿಚಾರ ಆಗಿದೆ. ಆದಾಗ ನಾನು ಯಾವಾಗಲೂ ಮಾದಪ್ಪನವರಿಗೆ ಮೇಲೆ ನಾವು ಇಲ್ಲಿ ಯುವಕರು ಹೇಳ್ತೇನೆ, ನಾವು ಯಾವುದು ಕೂಡ ರಾಜ್ಯಕ್ಕೆ ನೋಡಿ ನಾವು ಮಾಡಿದವರೇ ಅಲ್ಲ. ನಾನು ಅದನ್ನು ಮುಂದೆ ಕೂಡ ನಾವು ಮಾಡಲಿಕ್ಕೆ
ಹೋಗುವುದಿಲ್ಲ. ನಿಮಗೆಲ್ಲ ಈ ಊರವರಿಗೆ ಭಾಳ ಗೊತ್ತಿಲ್ಬೋದು. ನಾನಿಲ್ಲಿ ಸ್ಯಾಂಕ್ಷನ್ ಮಾಡಿದರೂ ಕೂಡ ಅರ್ಧದಲ್ಲಿ ಬಾಕಿ ಆದರೂ ಕೂಡ ನನ್ನ ಚುನಾವಣೆ ಬಂದು ಮಾನವನ ಮನೆಗೆ ಎಷ್ಟು ಮಾತಾಡಿ ಹೋಗ್ತದೆ, ಬೇರೆ ಎಲ್ಲಿಯೂ ಕೂಡ ಬಂದು ನಾನಿಲ್ಲಿ ಮಾಡಿದ್ದೇನೆ, ನನಗೆ ಅದು ಕೊಡಿ ಇನ್ನೊಂದು ಮಾಡ್ತೇನೆ, ನಿಮ್ಮನ್ನು ಯಾರ ಹತ್ರ ಕೂಡ ನಾನು ಭೇಟಿ ಆಗಲಿಲ್ಲ. ಇದ್ರೆ ನೀವು ಕೈ ಎತ್ತಬೇಕು. ನಾನು ಚುನಾವಣೆ ಸಹ ನಿಮ್ಮನ್ನು ಬಂದು ಭೇಟಿಯಾಗಿ ನಾನು ಏನಾದರೂ ಹೇಳಿದ್ದೇನೆ ಅಂತೇಳಿ ನಾನು ಯಾರ ಹತ್ರ ಕೂಡ ಕೇಳಲಿಲ್ಲ. ನಿಮಗೆಲ್ಲ ಕೂಡ ಇದು ಗೊತ್ತಿದೆ. ಯಾಕೆ ನನಗೆ ಹಾಸನದಲ್ಲಿ ಅದನ್ನು ದುರುಪಯೋಗ ಪಡಿಸೋಕೆ ನನಗೆ ಇಲ್ಲ. ಇದರಲ್ಲಿ ಅದು ಯಾರು ಇಲ್ಲಿ ಭಾಷೆ ಎಲ್ಲಿ ಕೂಡ ನಾನು ಹೋಗಿ ನಾವು ಯಾರ ಹತ್ರ ಕೂಡ ನಾನು ಅದು ಅವರ ಇಚ್ಛೆ, ಮತದಾನ ಕೊಡೋದು ನಿಮ್ಮ ಇಚ್ಛೆ, ಅದು ನಾನು ಉತ್ತಮ ಮಾಡಬೇಕಂತ ಇಲ್ಲ. ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಏನು, ಜನರಿಗೇನು ಬೇಕಂತ ಅರ್ಥ ಜನ ಕೇಳುವ ಮುಂಚೆ ಅದನ್ನು ಅರ್ಥ ಮಾಡಿಕೊಂಡು ಆ ಸವಲತ್ತು ಮಾಡಿಕೊಡೋದು ಆ ಕ್ಷೇತ್ರ ಜನಪ್ರತಿನಿಧಿಯ ಜವಾಬ್ದಾರಿ. ಇನ್ನು ಜನರ ಜವಾಬ್ದಾರಿ ಏನು, ನಮಗೆ ಗೆದ್ದರೆ ಕೆಲಸ ಮಾಡ್ತಾನೆ, ಇವನಿಗೆ ಓಟು ಬಂದು ಕೇಳಲೇಬಾರ್ದು, ಅವನು ಓಟು ಕೊಟ್ಟು ಗೆಲ್ಲಿಸುವ ಅಂತ ಹೇಳಿ ಓಟು ಕೊಟ್ಟು ಗೆಲ್ಲಿಸುವ ಜವಾಬ್ದಾರಿ ನಿಮ್ಮದು. ಅದು ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಎಲ್ಲಿ ಕೂಡ ಯಾರ ಹತ್ರ ಕೂಡ ಬರಲಿಲ್ಲ ಇದರಲ್ಲಿ. ಯಾಕೆ ನಮಗೆ ವಿಶ್ವಾಸ ಇದೆ, ನಾವು ಮಾಡಿದ ಕೆಲಸಕ್ಕೆ ಜನರು ನೀವೆಲ್ಲರೂ ಕೂಡ ದೇವರ ಆಶೀರ್ವಾದ ಮುಖಾಂತರ ನಮಗೆ ಅಷ್ಟು ಖಂಡಿತ ಮಾಡ್ತೇವೆ ವಿಶ್ವಾಸ ನನಗಿದೆ. ಅದಕ್ಕೆ ನಾನು ಇದ್ದಂಥ ಅಧಿಕಾರವನ್ನು ಯಾವತ್ತೂ ಕೂಡ ನಮ್ಮ ರಾಜಕೀಯಕ್ಕೋಸ್ಕರ ಓಟಿಗೋಸ್ಕರ ಯಾರ ಹತ್ರ ಕೂಡ ದುರುಪಯೋಗ ಮಾಡಲಿಕ್ಕೆ ನಾವು ಎಲ್ಲಿಯೂ ಕೂಡ ಇವತ್ತು ಹೋಗಲಿಲ್ಲ. ನನ್ನಲ್ಲಿ ಎಷ್ಟೋ ನಾನು ಶಾಸಕನಾಗಿ, ಮಂತ್ರಿಯಾಗಿ, ಸಭಾಧ್ಯಕ್ಷನಾಗಿ ದೇವಸ್ಥಾನಕ್ಕೆ 1000 ಜನ ಬರ್ತಾರೆ. ಎಲ್ಲಿಯೂ ಕೂಡ ನೀವು ಯಾವ ಜಾತಿಯವ, ನೀವು ಯಾವ ಧರ್ಮದವ, ಯಾವ ಪಕ್ಷದವ, ಯಾವ ವರ್ಗದವ, ನೀವು ಇದ್ದೇನು ಯಾರ ಹತ್ರ ಕೂಡ ನಾನು ಇವತ್ತು ಕೇಳಲಿಲ್ಲ. ನಿಮ್ಮ ಸಮಸ್ಯೆ ಏನು, ನಿಮ್ಮ ಕೆಲಸ ಏನು, ನೀವು ಮಾಡಿಕೊಂಡು ಹೋಗಿ ಅಂತ ಹೇಳೋದು ಮಾತ್ರ ಅಲ್ಲದೆ ಎಷ್ಟೋ ಜನ ಬಂದು ಯಾರು ಬಂದು ನಮ್ಮ ಹತ್ರ ಕೇಳಿ, ಏನಾದರೂ ಕೂಡ ಬಂದು ಕೇಳಿ. ಇದು ನನ್ನ ಒಂದು ವ್ಯಕ್ತಿತ್ವದ ಕಾರಣ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನನಗೆ ಇವತ್ತು ಬೆಳಿಗ್ಗೆ ಕೌಶಿಕ ಮತ್ತು ಮಿತ್ರ ಬಂದ ಪಾಪ ಸಣ್ಣ ಬರೋ ಕೆಲ ಜನ ಇದ್ದು ಇವನಿದ್ದಾನೆ ಮಧ್ಯದಲ್ಲಿ. ಆಗ ಒಂದು ಮನವಿ ಕೊಟ್ಟರು, ಏನಿದು ವಿಚಾರ ಅಂತೇಳಿ. ಅದಕ್ಕೆ ನಾನು ಮತ್ತೆ ಫೋನ್ ಮಾಡಿ ಕೇಳಿದೆ, ಏನು ಇಂಜಿನಿಯರ್ಗೆ ವಿಷಯ ಏನಿದೆ ಅಂತೇಳಿ. ಅದಕ್ಕೆ ನಾನು ಒಂದು ನಿಮಗೆ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬೇರೆ ಏನು ಹೇಳಿದ್ದಾರೆ ನಮಗೆ ಗೊತ್ತಿಲ್ಲ, ಅದು ನಿಮ್ಮ ಆಲೋಚನೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಒಂದು ಅಂತ ಹೇಳುವಂಥ ನಾನು PDOಗೆ ಮತ್ತು ಇವರಿಗೆ ಇಂಥೆಲ್ಲ ಒಂದು ಕಾರ್ಯಕ್ರಮ ಆಗುವಾಗ ಉದ್ಘಾಟನೆ ಕಾರ್ಯಕ್ರಮ ಸ್ಥಳೀಯ ಮಟ್ಟದ ಈ ವರ್ಗದವರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಅವರನ್ನು ಸೇರಿಸಿಕೊಂಡು ಈ ಉದ್ಘಾಟನೆ ಕಾರ್ಯಕ್ರಮ ನೀವು ಮಾಡಿ ಏನು ಸಹಕಾರ ಬೇಕು ನಾವು ಕೊಡ್ತೇವೆ ಅಂತ ಹೇಳಿದರೆ ಎಲ್ಲ ಅವರೇ ಮುಂದೆ ನಿಂತು ಡೆಕೋರೇಷನ್ ಮಾಡಿ, ಸ್ವಾಗತ ಮಾಡಿ, ಹಾಡಾಡಿ ಎಲ್ಲ ಒಂದು ಸಂಭ್ರಮದಿಂದ ಮಾಡಿ ಅದನ್ನು ಇನ್ವಾಲ್ವ್ ಮಾಡೋ ಜವಾಬ್ದಾರಿ ನಾವು ಅಧಿಕಾರಿ ವರ್ಗ ಯಾವಾಗಲೂ ಕೂಡ ಅದನ್ನು ಆಲೋಚನೆ ಮಾಡಬೇಕು, ಯಾವುದೊಂದು ವಿಚಾರ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತೀನಿ, ಇಲ್ಲಿ ಅಂತಲ್ಲ, ಇಲ್ಲಿಯೂ ಕೂಡ ಅಷ್ಟೇ, ಯಾವ ಊರಲ್ಲಿ ಕೂಡ ಸರ್ಕಾರದ ಯೋಜನೆ ಅದು ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತ್ನವರು, ಅಧಿಕಾರಿ ವರ್ಗದವರು, ಆ ಊರ ಸಂಘ ಸಂಸ್ಥೆಯವರು ಒಟ್ಟಿಗೆ ಸೇರಿದಾಗ ಮಾತ್ರ ಅದು ಅತ್ಯಂತ ಯಶಸ್ವಿಯಾಗಿ ಇವತ್ತು ಪರಿವರ್ತನೆ ಇವತ್ತು ಆಗ್ತದೆ. ನಿಮಗೆ ಮುಂದಿನ ದಿನಗಳಲ್ಲಿ ಇರಬೇಕು. ಇದ ಕಾರಣ ಆದ ಕಾರಣ ಹೋಗುವಂತ ಇಲ್ಲಿಗೆ ಇವತ್ತು ವಿಚಾರ ಏನಿದೆ, ನಿಮ್ಮ ಸ್ವಲ್ಪ ಮಟ್ಟಿನ ಗ್ಯಾಪ್ ಆದಾಗ ಅವಿಶ್ವಾಸ ಆಗೋದು ಜಾಸ್ತಿ. ಈಗಿನ ಕಾಲಘಟ್ಟ ಹಾಗೆ, ಒಬ್ಬೊಬ್ಬರು ನಂಬುವುದಕ್ಕಿಂತಲೂ ಒಬ್ಬೊಬ್ಬರ ಅಪನಂಬಿಕೆ ಇವತ್ತು ಜಾಸ್ತಿ ಆಗಿ ಬಂದಿದೆ. ಅದು ನಮ್ಮ ಮಿಸ್ಟೇಕ್ ಅಲ್ಲ, ಅದು ಈ ಕಾಲದ ಮಿಸ್ಟೇಕ್. ಈ ಕಾಲ ಆಗಿನ ಕಾಲ ಅಪನಂಬಿಕೆಯ ಕಾಲ, ಯಾರನ್ನ ವಿಶ್ವಾಸ ಇಲ್ಲದಂಥ ಪರಿಸ್ಥಿತಿ ಆಗುವಂಥ ವಿಚಾರ ಇದೆ. ಸ್ವಲ್ಪ ಮತ್ತೆ ದೂರ ಆದಾಗ ಅದು ಸ್ವಾಭಾವಿಕವಾಗಿ ಗ್ಯಾಪ್ಗಳು ಜಾಸ್ತಿ ಆಗಿದೆ. ಇಲ್ಲಿ ಆದದ್ದು ಅಷ್ಟೇ ಅಲ್ಲದೆ ಬೇರೆ ಏನು ಕೂಡ ಇವತ್ತು ಇಲ್ಲ. ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ, ಅವರನ್ನು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನಮ್ಮ ಕಾನೂನು ಪ್ರಕಾರ ಏನಿದೆಯಾ ಆ ಕಾನೂನು ಪ್ರಕಾರ ಆಗಿ ಮತ್ತೆ ಅವರಿಗೆ ಅದರಲ್ಲಿ ಸ್ವಾದ ಅವಕಾಶ ಕೊಟ್ಟು ಮೊದಲ ಪ್ರಾಶಸ್ತ್ಯ ಕೊಡೋ ಜವಾಬ್ದಾರಿ ಎಲ್ಲರೂ ಕೂಡ ಇವತ್ತು ಯಾರಿಗೆ ನಮಗಾಗಿ ನಮಗಾಗಿ ಮಾಡಿದೆ. ನಾವು ಯಾವಾಗಲೂ ಒಮ್ಮೆ ಮೀಟಿಂಗ್ ಮಾಡ್ಬೋದು. ಗ್ರಾಮ ಪಂಚಾಯತ್ ಮಾಡಿದ್ರೆ ಯಾವ ಗ್ರಾಮ ಪಂಚಾಯತ್ ಬೇಕಾದ ಜಾಗ ಇದೆ, ಏನೋ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಅವರು ಮಾಡ್ಬೋದು. ತಾಲೂಕು ಪಂಚಾಯತ್ ಬಿಲ್ಡಿಂಗ್ ಕಟ್ಟೋದನಕ ಒಂದು ಮೀಟಿಂಗ್, ಮತ್ತೆ ಬಿಲ್ಡಿಂಗ್ ಆದಲ್ಲದು ಇಲ್ಲಿ ಯಾರು ಬರ್ತಾರೆ, ಅದು ಒಂದು ವಿಚಾರ ಇಲ್ಲಿ ಕಟ್ಟಿದ ನಂತರ ಇಲ್ಲಿ ಜನನೇ ಬರೋದಿದ್ದಲ್ಲಿ ಈಗ ಊರು ಬೆಳಗೋದು ಹೇಗೆ? ಈ ಊರು ಇಂಪ್ರೂವ್ಮೆಂಟ್ ಆಗಿದ್ರೆ ಜನ ಬರ್ತಾ ಹೋಗ್ಬೇಕು, ಆಗ ಇಂಪ್ರೂವ್ಮೆಂಟ್ ಆಗುವಂಥ. ಆದ ಕಾರಣ ಇವತ್ತು ಭಾಳ ಸ್ಪಷ್ಟವಾಗಿ ನಿಮಗೆ ಅಂತ ಕಾನೂನು ವ್ಯಾಪ್ತಿಯಲ್ಲಿ ಯಾವ ರೀತಿ ನೋಡಿಕೊಂಡು ನಾನು ಅದಕ್ಕೆ ನಮ್ಮ ಹಿರಿಯರ ಮಾದಪ್ಪನವರು ಇರ್ತಾರೆ, ನಿಮ್ಮ ಇಒವನ್ನು ಅಧ್ಯಕ್ಷ ಉಪಾಧ್ಯಕ್ಷ ಸೇರಿಸಿಕೊಂಡು ಅದಕ್ಕೊಂದು ಕಮಿಟಿ ಯಾವ ರೀತಿ ಅದನ್ನು ಮುಂದೆ ನಾವು ಪ್ಲ್ಯಾನ್ ಮಾಡಬೇಕು ಅಂತ ಹಿರಿಯವರ ಭವಿಷ್ಯ ಏನಿದೆ ಇವತ್ತು ಎರಡಕ್ಕೂ ನಮಗೆ ಕೊಡಿ ಅಂತ ಇದು ಅದು ಸ್ವಾಭಾವಿಕ ಬರ್ತದೆ. ಈಗ ನಮ್ಮ ಹೆಸರಲ್ಲಿ ಆದಾಗ ನಮಗೆ ಕೊಡಿ ಅಂತೇಳಿ ಸ್ವಾಭಾವಿಕ ಇವತ್ತು ಬರುವಂಥದ್ದು. ಆದರೆ ಇನ್ನು ವಿಚಾರ ಏನಿದೆ, ನಾನು ಯಾವಾಗ ಹೇಳ್ತೇನೆ, ಒಂದು ಜಾಬ್ಸನ್ನು ಹೋಗ್ಬೇಕಂತ ಹೇಳಿದರೆ ಈಗ ಚೆನ್ನಾಗಿ ಕಾಣ್ತದೆ ನಿಮಗೆ ಹಾಲ್, ಈಗೆಲ್ಲ ನಿಮಗೆ ಕೊಟ್ಟು ಬಿಡು ಅಂತ ಹೇಳುವ, ಏನು ತೊಂದರೆ ಇಲ್ಲ. 6 ತಿಂಗಳು ಹೇಳ್ತೇನೆ, ಮಾಲಿಂದ ಬಲ್ಬ್ ಹೋಗ್ತದೆ, ಇನ್ನೊಂದು AC ಕೆಟ್ಟು ಹೋಗ್ತದೆ, ಇಲ್ಲಿ ಪೇಂಟ್ ಗಲೀಜಾಗ್ತದೆ, ಒಂದು ಬಲ್ಬ್ ಆಗಲಿಕ್ಕೆ ಜನ ಇಲ್ಲ, ಬಲ್ಬ್ ಆಗಲಿಕ್ಕೆ ಜನ ಇಲ್ಲ. AC ಕೆಟ್ಟು ಹೋದರೆ ಈ AC ಕೆಟ್ಟದನ್ನು ರಿಪೇರ್ ಮಾಡಲಿಕ್ಕೆ ಜನ ಇಲ್ಲ.
ಏನಾದರೂ ಎಲೆಕ್ಟ್ರಿಸಿಟಿ ಬಿಲ್ ಬಂದ ನೀವು ಫಂಕ್ಷನ್ ಮಾಡಿ ಬಿಲ್ ಕಟ್ಟದೆ ಎಷ್ಟು ಎಲೆಕ್ಟ್ರಿಸಿಟಿ ಕಟ್ಟಾಗದಿದೆ. ಏನೋ ಹೊರಗಡೆ ಪೇಂಟ್ ಹಾಳಾದರೆ ಅದು ಪೇಂಟನ್ನು ಹಾಕ್ಲಿಕ್ಕೆ ಕೂಡ ಇಲ್ಲ. ಇನ್ನು ಇಲ್ಲಿ ಒಬ್ಬರೇ ಕೊಟ್ಟು ಇಲ್ಲಿ ಗ್ರೂಪ್ ನಿಮ್ಮ ಈ ಮಧ್ಯದಲ್ಲಿ 2 ಗುಂಪಾದರೆ ಮತ್ತು ಅವರೊಂದು ಗುಂಪು ಇವರೊಂದು ಗುಂಪು, ಇಲ್ಲಿ ಇವರ ಮಧ್ಯೆ ಇಲ್ಲಿ ಯುದ್ಧ. ಇದೆಲ್ಲ ನಾವು ನೋಡಿ ಅನುಭವಿಸೆಲ್ಲ ನಾವು ಇವತ್ತು ಬಂದವರು. ಆಗ ನಿಮ್ಗೇನಿದೆ, ನಿಮಗೆಲ್ಲ ಕಾರ್ಯಕ್ರಮ ಬರಬೇಕು, ಚೆನ್ನಾಗಿ ಆಗಬೇಕು, ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಇರಬೇಕು. ಯಾವಾಗ ನಾವೆಲ್ಲ ಸೇರಿ ಒಂದು ಕಮಿಟಿ ಮಾಡ್ತೇವೆ ಆಗ ಎಲ್ಲದರ ಜವಾಬ್ದಾರಿ ವಹಿಸ್ಕೊಳ್ಳೋ ಅವಕಾಶ ಆಗ್ತದೆ. ಪಂಚಾಯತಿಗೆ ಇದರ ಬಗ್ಗೆ ಅನುದಾನ ಬಂದಾಗ ಮುಂದೆ ನಿಂತದಕ್ಕೆ ಪೇಂಟ್ ವಾಶ್ ಮಾಡಲಿಕ್ಕೆ ಇದೊಂದು ಮಾಡಲಿಕ್ಕೆ ಅದನ್ನು ಕೊಡ್ತಾರೆ. ಮತ್ತೆ ನನಗೆ ಚೆನ್ನಾಗಿ ಹೊತ್ತು ಕೊಟ್ಟಿದೆ. ನಿಮ್ಮ ಧಾರ್ಮಿಕ ಮತ್ತು ಬೇರೆ ಬೇರೆ ನಿಮ್ಮ ಮೂಲ ಉದ್ದೇಶ ಕಸುಬೇನಿದೆ, ಮೂಲ ಕಸುಬೆ ಆದಂತ ಹೇಳಿದರೆ ನೀವು ನಿಮ್ಮ ಆ ಒಂದು ಕೋಲ ಇರಲಿ, ನೇಮಕ್ಕೆ ಹೋದಂತಹ ಆ ತಿರಿಕಟ್ಟು ನಿಂತು ಅದಕ್ಕೆ ಒಂದು ವ್ಯವಸ್ಥೆ ಜಾಗ ಬೇಕು. ಇದರಲ್ಲಿ ನಾನು ಅದಕ್ಕೆ ಹೇಳಿದ್ದೇನೆ, ಇದು ಪ್ರಥಮ ಹಂತ ಮಾತ್ರ. ಇದರ ಮೇಲೆ ನಾವು ಇನ್ನು ಶೀಟ್ ಹಾಕಿ ನಿಮಗೆ ಈ ಕಾರ್ಯಕ್ರಮ ಹೋಗಲಿಕ್ಕೆ ನಿಮಗೆ ಬೇಕಾಗುವಂತಹ ನಿಮ್ಮ ವಸ್ತುಗಳನ್ನು ಇನ್ನಿತರ ವಿಚಾರವಾಗಿ ಇಡಲಿಕ್ಕೆ ಒಂದು ಜಾಗ ಬೇಕಾ, ಆ ಜಾಗ ಕೂಡ ಇದರ ಮೇಲೆ ನಾವು ಮಾಡಿ ಕೊಡ್ತೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಯಾರು ಕೇಳಿಲ್ಲ ಈ ವಿಚಾರವನ್ನು, ಅದು ನಾವಾಗಿ ನಾವು ಇತ್ತು ಹೇಳುವಂಥದ್ದು. ನೀವಾಗಿ ನಾನು ಕೇಳಿದಿರಾ, ಅದು ನಾವು ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಈ ಕಸುಬು ಮಾಡುವವರಿಗೆ, ಈ ಉದ್ಯೋಗದಲ್ಲಿದ್ದವರಿಗೆ ನಿಮಗೆ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡಬೇಕು, ಅದು ನಮ್ಮ ಇವತ್ತು ಜವಾಬ್ದಾರಿ. ನಾವಲ್ಲಿ ಮೇಲೆ ಅದನ್ನು ಹಿಂದಾಕಿ ಶೀಟ್ ಹಾಕಿ ಮಾಡಿದರೆ ನಿಮಗೆ ಇಲ್ಲಿ ಫಂಕ್ಷನ್ ಮಾಡ್ಬೋದು, ಮೇಲೆ ಊಟದ ವ್ಯವಸ್ಥೆ ಮಾಡಿಸ್ಬೋದು. ಯಾಕೆ ಹಾಲ್ ಮಾಡ್ತೇವೆ? ಇಲ್ಲದೆ ನೀವೇನಾದರೂ ಒಂದು ನಿಮ್ಮ ಮಕ್ಕಳ ಬರ್ತ್ಡೇ ಮಾಡಲಿಕ್ಕೆ, ನಿಮ್ಮ ಮಗಳೊಂದು ಸಣ್ಣ ಎಂಗೇಜ್ಮೆಂಟ್ ಮಾಡಲಿಕ್ಕೆ, ಅಥವಾ ತಂದೆ ತಾಯಂದಿರ ಒಂದು ವರ್ಷದ ಒಂದು ಮದುವೆ ಕಾರ್ಯಕ್ರಮ ಮಾಡಲಿಕ್ಕೆ ನೀವು ಹಾಲಿಗೆ ಹೋದರೆ 15,000, 20,000, 25,000 ನೀವು ದುಡ್ಡು ಕೊಡಬೇಕು. ಇಲ್ಲಿ ಅದು ನಿಮಗೆ 1,000 ರೂಪಾಯಿದಲ್ಲೇ ಕಡಿಮೆ ಇಲ್ಲಿ ಆಗ್ತದೆ. ಆಗಿಂದಾಗೆ ನೀವು ಸೇರಬೇಕು, ಕಾರ್ಯಕ್ರಮ ಹಮ್ಮಿಕೊಳ್ಬೇಕು, ಸಂತೋಷ ಇರಬೇಕು. ಈ ಒಂದು ಉತ್ತಮವಾದ ವಾತಾವರಣ ಬೇಕಾಗಿ ಈ ಎಲ್ಲ ಯೋಜನೆ ತರುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಊರವರಿಗೆ ಹೇಳೋದಿಷ್ಟೇ, ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಬೇರೆ ಬೇರೆ ಶೈಕ್ಷಣಿಕ ಕಾರ್ಯಕ್ರಮಗಳು, ಇನ್ನಿತರ ಕಾರ್ಯಕ್ರಮಗಳು ಏನಿದೆ, ಉದ್ಯೋಗದ ಸೃಷ್ಟಿಯ ಒಂದು ಕಾರ್ಯಕ್ರಮಗಳು, ಲೇಬರ್ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮಗಳು, SC/ST ಕಾರ್ಯಕ್ರಮ ಏನಾಗಬೇಕು, ಇದೆಲ್ಲ ಕೂಡ ವರ್ಕ್ಶಾಪ್ ಎಲ್ಲ ಕೂಡ ಈ ಪ್ರದೇಶದಲ್ಲಿ ಆಗಬೇಕು. ಈ ಪ್ರದೇಶ ಆಗಾಗ ಅದು ಪ್ರಯೋಜನ ಇವತ್ತು ಸಿಕ್ಕುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಅದಕ್ಕಾಗಿ ನಿಮಗೆ ಯಾವುದೇ ಒಂದು ಈ ಊರವರಿಗೆ, ಇಲ್ಲಿಯ ನೆರೆಕೆರೆಯವರಿಗೆ ನಿಮ್ಗೆ ಯಾವುದೇ ಸಂಶಯ ಬೇಡ. ನಿಮ್ಮನ್ನು ಮೊದಲ ಪಾಸ್ ಇಟ್ಟುಕೊಂಡೆ ನಿಮ್ಗೆಲ್ಲರಿಗೂ ಕೂಡ ನಮ್ದೇನಿದೆ ಎಲ್ಲ ಸಂತೋಷದಿಂದ ಇರಬೇಕು. ಇಷ್ಟಲ್ಲ, ನಮಗೆ ಬೇರೆ ವಿಷಯ ಇಲ್ಲ. ಯಾವುದು ಕೂಡ ಸಣ್ಣ ಪುಟ್ಟ ವೈಮನ ಎಲ್ಲಿಯೂ ಕೂಡ ಇರಬಾರ್ದು. ಎಲ್ಲರೂ ಒಗ್ಗಟ್ಟು, ಪ್ರೀತಿ, ವಿಶ್ವಾಸದಿಂದ ಇರುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಬೇಕು. ಅದಕ್ಕೆ ಮುಖಾಂತರ ಹೋಗುವಂಥ ವ್ಯವಸ್ಥೆ ಇವತ್ತು ಆಗಬೇಕು. ಅದು ನಮ್ಮ ಮುಖ್ಯ ಇವತ್ತು ಉದ್ದೇಶ ಆಗಿದೆ. ಅದಕ್ಕೇನೆಲ್ಲ ಸಹಕಾರ ಬೇಕು, ಎಲ್ಲ ರೀತಿಯ ಸಹಕಾರ ಕೊಡುವ ವ್ಯವಸ್ಥೆ ಇವತ್ತು ಮಾಡ್ತೇವೆ. ಮತ್ತು ಏನು ನಮ್ಮ ಮಾದಪ್ಪನ ಮತ್ತು ಮಹಿಳಾ ನಮ್ಮ ಯುವಕರು ನಮ್ಮ ಸಲಹೆ ಸೂಚನೆ ಕೊಟ್ಟಿದ್ದೀವಿ, ಖಂಡಿತವಾಗಿಯೂ ಅದನ್ನು ನಾವು ಮುಂದೆ ತಗೊಂಡು ಕೆಲಸ ಮಾಡುವ. ಒಂದು ಮಾತು ನಾನು ಪ್ರತಿನಿಧಿಯಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಿಮಗೆ ನೋವಾಗುವಂಥ ಕೆಲಸ ಇರಲಿ, ನಿಮಗೆ ಅನ್ಯಾಯವಾಗುವಂಥ ವಿಚಾರ ಇರಲಿ, ಅಥವಾ ನಿಮ್ಮ ಇನ್ನೊಂದು ದುರುಪಯೋಗದ ವಿಚಾರ ಇರಲಿ, ಅದಕ್ಕೆ ಯಾವುದಕ್ಕೆ ನಾನೊಬ್ಬ ಪ್ರತಿನಿಧಿಯಾಗಿ ನಾನು ಅವಕಾಶ ಖಂಡಿತವಾಗಿ ಮಾಡಿ ನಾನು ಕೊಡುವುದಿಲ್ಲ. ಇಲ್ಲ, ಕಾನೂನುಬದ್ಧವಾಗಿ ಏನಿದೆ ಅದಕ್ಕೆ ಅನುಗುಣವಾಗಿ ನಿಮ್ಮೆಲ್ಲರೂ ಕೂಡ ಮುಂದೆ ಎಲ್ಲರೂ ಕೂಡ ಸೇರಿಸಿಕೊಂಡು, ಇದು ಇಲ್ಲಿ ಅಲ್ಲ, ಒಂದೊಂದು ಮಾದರಿಯಾದ, ನೀವು ಕಿನ್ನದಲ್ಲಿ ಹೋಗಿ ನೋಡಿ, ಅದು ಸಣ್ಣ ಜಾಗೆ, ಅದು ಕೂಡ ಚೆನ್ನಾಗಿ ಆಗಿದೆ, ಮಾದರಿಯಾದ ಆ ಒಂದು ಇದು ಬರೀ 50% ಮಾತ್ರ ಆಗಿದೆ. ಇನ್ನು ಎಷ್ಟು ಯೋಜನೆ ಇದೆ ಇಲ್ಲಿ. ಮುಂದೆ ಇಂಟರ್ಲಾಕ್ ಆಗಬೇಕು, ಮುಂದೆಗೆ ಶೀಟ್ ಆಗಬೇಕು, ಮಕ್ಕಳಿಗೆ ಆಟ ಆಡುವಂಥ ಓಪನ್ ಜಿಮ್ ಅಂತ ಜಾಗ ಮಾಡಬೇಕು, ಮೇಲೆ ನಿಮ್ಮ ತಿರಿ ಕಟ್ಟಲಿಕ್ಕೆ ಬೇಕಾಗಿ ಈ ಒಂದು ಸ್ಥಳಾವಕಾಶ ಮಾಡಿಕೊಟ್ಟು ಅವರ ವಸ್ತುಗಳನ್ನು ಅಲ್ಲಿ ಮೇಲಿಡುವಂಥ ವ್ಯವಸ್ಥೆ ಮಾಡಬೇಕು. ಎಷ್ಟೋ ನಮ್ಮ ಪ್ಲಾನ್ ಯೋಜನೆಗಳಿದೆ. ಇದೆಲ್ಲ ಕೂಡ ಹಂತ ಹಂತವಾಗಿ ನಾವು ಅನುಷ್ಠಾನ ಮಾಡಿಸಿಕೊಂಡು ಬರುವಂಥ ಅವಕಾಶ ಮಾಡುವ. ಮತ್ತು ಅನುದಾನಕ್ಕೆ ನಮಗೆ ಯಾವುದೇ ಕೊರತೆ ಇಲ್ಲ. ನೀವೆಲ್ಲ ಸೇರಿ ಯೂತ್ ಬಹುಶಃ ನಮ್ಮ ಸಭಾಧ್ಯಕ್ಷನಾಗಿ ಮಾಡಿದ್ದೀರಿ. ಆ ಸಂದರ್ಭದಲ್ಲಿ ಎಲ್ಲ ಕೆಲಸ ಮಾಡಿ ನಮಗೆ ಸ್ವಲ್ಪ ಪುರುಸೊತ್ತು ನನಗೆ ಬೇಕು, ನಿಮ್ಮೆಲ್ಲ ಸಹಕಾರ ಬೇಕು. ಇದಿದ್ದರೆ ಎಂಥ ಯಾವುದೇ ಹೇಗೆ ಕೂಡ ನಾವು ಇವತ್ತು ಮಾಡಲಿಕ್ಕೆ ಬಹುಶಃ ದೇವರು ನಿಮ್ಮ ಮುಖಾಂತರ ನನಗೆ ಶಕ್ತಿ ಕೊಟ್ಟಿದ್ದಾನೆ. ಆ ಕೆಲಸ ನಾನು ಖಂಡಿತವಾಗಿ ಇವತ್ತು ಮಾಡ್ತೇನೆ. ಅಧಿಕಾರಿ ಯಾವುದು ಕೂಡ ಶಾಶ್ವತವಲ್ಲ, ಅಧಿಕಾರ ನಂದು ಕೂಡ ಶಾಶ್ವತ. ಅಧಿಕಾರ ಎಷ್ಟೋ ಜನ ಬಂದಿದ್ದಾರೆ, ಎಷ್ಟೋ ಜನ ಹೋಗಿದ್ದಾರೆ. ನಾನು ಬರೋದು ಮುಂದಿನ ದಿನ, ಒಂದಲ್ಲೊಂದು ದಿವಸ ನಾವೆಲ್ಲದೆಲ್ಲ ಹೋಗಲೇಬೇಕು. ನಾವು ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ಕೆಲಸವನ್ನು ಮಾಡ್ತೇವೆ ಅದು ನಮಗೆ ಶಾಶ್ವತವಾಗಿ ಜನರಿಗೆ ನೆನಪಿಡುವಂಥ ಕೆಲಸ ಆಗ್ತದೆ. ಅದಕ್ಕೆ ನಾವೆಲ್ಲ ರಾಜಕೀಯವನ್ನು, ಧಾರ್ಮಿಕ ವಿಚಾರವನ್ನು ಬಿಟ್ಟುಕೊಂಡು ಸಣ್ಣ ವಿಷಯವನ್ನು ದೂರ ಮಾಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಮುಂದೆ ಹೋಗುವಂಥ ಅವಕಾಶ ನಾವು ಕಲ್ಪಿಸುವ. ಭಾಳಷ್ಟು ದೀರ್ಘವಾಗಿ ಇನ್ನೂ ಕೂಡ ಚರ್ಚೆ ಮಾಡಬೇಕೆಂದಿದ್ದು ಕೂಡ ನನಗೆ ಎಷ್ಟು ಸಮಯದ ಅವಕಾಶ ಕಡಿಮೆ ಆದ ಕಾರಣ ಬಹುಶಃ ಇನ್ನೊಂದು ಸಲ ಖಂಡಿತವಾಗಿ ನಾನು ಬರ್ತೇನೆ. ಅದಕ್ಕೆ ಮುಂಚೆನೇ ಹೇಳ್ತೇನೆ, PD ಅವರು, EO ಅವರು ಇಲ್ಲಿ ಮಾದಪ್ಪನಲ್ಲಿ ಮತ್ತು ಆ ಯುವಕರಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಏನು ವಿಷಯ ಇದ್ದುಕೊಂಡು ನಾನು ಬಂದಾಗ ಅದಕ್ಕೆ ಅಂತಿಮ ರೂಪ ಕೊಟ್ಟು
ಒಂದು ಮಾದರಿಯಾದ ಆ ಸಭಾಭವನ ಬಹುಶಃ ಇವತ್ತು ಪ್ರಥಮ ಅಂತ ಮಾತ್ರ ಉದ್ಘಾಟನೆ ಆಗಿದೆ. ಇನ್ನು ಬಹಳಷ್ಟು ಕಡೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಇವತ್ತು ಅಭಿವೃದ್ಧಿ ಆಗಲಿಕ್ಕೆ ಅಂತ ಅವಕಾಶ ಕೂಡ ಇವತ್ತು ಆಗ್ತದೆ. ಅದಲ್ಲದೆ ಮುನ್ನೂರಿನ ಅಭಿವೃದ್ಧಿಗೆ, ಈ ಒಂದು ಪ್ರದೇಶ ಅಭಿವೃದ್ಧಿಗೆ ಮತ್ತೆ 1.5 ಕೋಟಿ ರೂಪಾಯಿ ಅನುದಾನವನ್ನು ಈ ಒಂದು ಪ್ರದೇಶಕ್ಕೆ ನಾವು ಇವತ್ತು ಮೀಸಲಿಡುವಂಥ ಕೆಲಸ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ನಾನು ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ಬಹುಶಃ ನೀವು ಸ್ವಲ್ಪ ಅಲ್ಲಿ ಬೇಸರಿದ್ದವನ್ನೆಲ್ಲ ಕರೆಸಿಕೊಂಡು ಬಂದು, ಯಾಕೆ ನಾನೊಬ್ಬ ಪ್ರತಿ ನಿಮ್ಮನ್ನೆಲ್ಲ ಸೇರಿಸುವಂಥ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ. ಇಲ್ಲದೆ ನೀವು ಅಲ್ಲಿ ಬಾಕಿ, ನಾನು ಇಲ್ಲಿ ಬಾಕಿ, ನಾನು ಬಂದು ಉದ್ಘಾಟನೆ ಮಾಡಿ ಹೋಗುದು, ಮತ್ತು ಅವರಷ್ಟಕ್ಕೆ, ನೀವು ನಿಮ್ಮಷ್ಟಕ್ಕೆ, ಇದು ಇಲ್ಲಿ ಪಾಲು ಬಿದ್ದಂಥ ಪರಿಸ್ಥಿತಿ ಆಗ್ತದೆ. ನಷ್ಟ ಯಾರಿಗೆ? ಇಡೀ ಊರಿಗೆ ನಷ್ಟ. ಅದಲ್ಲ, ಹೆಚ್ಚು ಕಮ್ಮಿ ಬರ್ತದೆ. ಸ್ವಾಭಾವಿಕವಾಗಿ ಬಂದಾಗ ನಾವು ಸ್ವಪ್ರತಿಷ್ಠೆ ಇನ್ನೊಂದು ಬಿಟ್ಟು ನಾವೆಲ್ಲರೂ ಕೂಡ ಒಟ್ಟು ಸೇರಿ ನಾವೆಲ್ಲರೂ ಸಂತೋಷದ ಒಂದು ವಾತಾವರಣ ನಿರ್ಮಾಣ ಮಾಡಿ ನಾವಿಡು ಮಾಡಿದ ಯಾರಿಗೆ? ಸಣ್ಣ ಸಣ್ಣ ಮಕ್ಕಳಿಗೆ, ಅದು ಕೌಶಿಕ್ನಂಥ ಯುವಕರಿರಲಿ, ಇಲ್ಲಿ ನಮ್ಮ ಮಕ್ಕಳಿರಲಿ, ಮಿತ್ರರಿರಲಿ, ಯಾರಿಗೆ ಅವರಿಗೆ ಅವರು ದೊಡ್ಡವರಾದಾಗ ಅವರಿಗೆ ಬೇಕಾಗುವಂತಹ ಆ ಒಂದು ಕೆಲಸ ಇವತ್ತು ಮಾಡಿಕೊಡುವಂಥ ಜವಾಬ್ದಾರಿ ಅದು ನಮ್ಮ ಎಲ್ಲ ನಮ್ಮದಿರಲಿ, ಅಧಿಕಾರಿ ವರ್ಗದವರಿರಲಿ, ಜನಪ್ರತಿನಿಧಿಗಳಿರಲಿ, ನಮ್ಮೆಲ್ಲ ಜವಾಬ್ದಾರಿ ಆ ಜವಾಬ್ದಾರಿ ಆಗಿದೆ. ಆದ ಕಾರಣ ಇದೊಂದು ಸರ್ವರು ಕೂಡ ಪ್ರೀತಿಸುವಂತಹ, ಸರ್ವರು ಸಂತೋಷ ಪಡುವಂತಹ, ಇಲ್ಲಿ ಸಮಾರಂಭ ಆಗುವಂಥ ದೊಡ್ಡ ಮಟ್ಟದ ಪ್ರೀತಿಯ ಕೇಂದ್ರ ಇವತ್ತು ಆಗಲಿ ಅಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ನಾನು ಮೈಲಾನಗಿರಲಿ, ಮಾದಪ್ಪನೆಲ್ಲ ಮಿತ್ರರಿಗಿರಲಿ ಹೇಳಿದಿಷ್ಟೇ. ಮತ್ತೊಮ್ಮೆ ನಾನು ಇಒಗೆ ಮತ್ತು PDOಗೆ ಗ್ರಾಮ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯ ಹೇಳ್ತೇನೆ, ನಿಮ್ಮನ್ನೆಲ್ಲ ಕೂಡ ಸೇರಿಸಿಕೊಂಡು ಏನೇ ವಿಚಾರ ಚರ್ಚೆ ಮಾಡಿಕೊಂಡು ಒಂದು ಅಂತಿಮ ರೂಪಕ್ಕೆ ಬಂದು ಇದನ್ನು ಮಾದರಿಯಾಗಿ ಬಹುಶಃ ಮುಂದೆ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಕೂಡ ಜೊತೆ ಸೇರುವಂತ ನಾನು ಇವತ್ತು ಕೇಳಿಕೊಳ್ತಾ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಬಹಳಷ್ಟು ಯುವಕ ಮಿತ್ರರಿದ್ದೀರಿ, ತಾವೆಲ್ಲರೂ ಕೂಡ ಯುವ ಜನಾಂಗ ಇದ್ದೀರಿ, ತಾವೆಲ್ಲರೂ ಕೂಡ ಅತ್ಯುತ್ತಮವಾದ ಸತ್ಪ್ರಜೆ ಹಾಕಬೇಕಾದ್ರೆ ಅದೊಂದು ಮಹಾತ್ಮ ಗಾಂಧೀಜಿ ಆತ್ಮಚರಿತ್ರೆ, BR ಅಂಬೇಡ್ಕರ್ ಪುಸ್ತಕವನ್ನು ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ತಾವು ಓದಲೇಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಾಗೂ ನಾವು ಅತ್ಯಂತ ಸತ್ಪ್ರಜೆ, ದೇಶ ಸತ್ಪ್ರಜೆ ಆಗುವಂಥ ವಿಚಾರ ಖಂಡಿತವಾಗಿ ಇವತ್ತು ಆಗ್ತದೆ. ಕೆಲವರಿಗೆ ತಾಳ್ಮೆ ಕಡಿಮೆ, ಅರ್ಜೆಂಟ್ ಯುವ ಜನಾಂಗ ಫಾಸ್ಟ್ ಫುಡ್ ಊಟ ಮಾಡಿ ಎಲ್ಲ ಫಾಸ್ಟ್ ಅಲ್ಲದೆ ತಾಳ್ಮೆ ಕಡಿಮೆ ಆಗ ಒಂದು ವಿಚಾರ ಆಗಿದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಒಬ್ಬ ರಾಜನ ಕಿರೀಟ ಯಾವುದಂತ ಹೇಳಿದರೆ, ಒಬ್ಬ ರಾಜ ನಿಮ್ಗೆ ನೋಡೋದು ಪ್ರೈಸ್ ಕೊಡುವ. ಈಗ ಒಬ್ಬ ರಾಜನ ಕಿರೀಟ ಯಾವುದು? ಒಬ್ಬ ರಾಜನ ಕಿರೀಟ ಯಾವುದು? ಮೊನ್ನೆ ನಾನು ಹೇಳಿದ್ದೆ, ಅದನ್ನೇ ಕೇಳಿದ್ರೆ ಈಗ ಒಬ್ಬ ರಾಜನ ಕಿರೀಟ ಅದು ಅವನ ತಾಳ್ಮೆ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ನಿಮ್ಗೆ ಯಾರಿಗೆಲ್ಲ ತಾಳ್ಮೆ ಇದೆಯಾ, ನೀವೆಲ್ಲಕ್ಕೂ ರಾಜನ ಸ್ಥಾನಕ್ಕೆ ಖಂಡಿತ ಹೋಗ್ತೀರಿ ಎಂಬ ವಿಶ್ವಾಸ ನನಗೆ ಖಂಡಿತವಾಗಿದೆ. ಆ ತಾಳ್ಮೆ ನಿಮ್ಗೆಲ್ಲರಿಗೂ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ದೇವರ ಹೆಸರು ನಾವು ಇದು ಉದ್ಘಾಟಿಸಿ ಸಮಾಧಿಗೆ ಅರ್ಪಿಸಿ ನಿಮ್ಗೆಲ್ಲ ಅಭಿನಂದನೆ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ನಿ. ಜೈ ಹಿಂದ್.